ಭಾರತ ಅಂದರೆ ವಿಶ್ವಕ್ಕೆ ಸಂಸ್ಕೃತಿಯನ್ನು ಕಲಿಸಿದಂಥ ನಾಡು. ಈ ದೇಶ ಅಂದರೆ ಜಗತ್ತೇ ಈ ಕಡೆ ನೋಡುವಂಥ ದೇಶ ಅಂದರೆ ಅದು ನನ್ನ ಭಾರತ ದೇಶ. ಇಲ್ಲೇ ಹಿಂದೂ ಅನ್ನೋದಕ್ಕೆ ಒಂದೊಂದು ರೀತಿ ಅರ್ಥವನ್ನು ಕೊಡ್ತಾರೆ. ಜಾತಿ, ಮತ, ಪಂಥ, ಅವ ಚೆನ್ನಾಗಿದಾನ, ಅವ ಕುರೂಪದಾನ, ಅವ ಶ್ರೇಷ್ಠದಾನ, ಕನಿಷ್ಠದಾನ ಯಾವುದೂ ಇಲ್ಲ. ಹಿಂದೂ ಪಥದಲ್ಲಿ ಎಲ್ಲ ಆಚರಣೆ ಮಾಡುವಂಥದ್ದು ಏನು ಅದೀವಿ ನಾವೆಲ್ಲ ಹಿಂದೂಗಳು. ಇಲ್ಲಿಯ ಹಬ್ಬಗಳಾಗಿರಬಹುದು, ಹರಿದಿನಗಳಾಗಿರಬಹುದು, ಇಲ್ಲಿಯ ಪ್ರತಿದಿನದ ದಿನಚರಿ ಆಗಿರಬಹುದು, ಅವೆಲ್ಲ ಹಿಂದೂ ಸಂಸ್ಕೃತಿಯ ಒಂದೊಂದು ಮಾತುಗಳು. ಆತ್ಮೇರೆ, ಭಾರತ ಅಂದರೆ ಏನು ಅದ್ಭುತವಾದಂಥ ದೇಶ. ಈ ದೇಶದಲ್ಲಿ ಏನು ಅದ್ಭುತವಾದಂಥ ಗ್ರಂಥಗಳದಾವ. 4 ಅದ್ಭುತವಾದಂಥ ವೇದಗಳನ್ನು ಈ ಜಗತ್ತಿಗೆ ಭಾರತ ಕೊಡ್ತದೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಏನು ಅದ್ಭುತವಾದಂಥ ಇನ್ನೂ ಜಗತ್ತೇ ಕಣ್ಣು ತೆಗೆದಿಲ್ಲ. ಭಾರತ 4 ವೇದಗಳನ್ನು ಸೃಷ್ಟಿ ಮಾಡ್ತದೆ. ಏನು ಭಾರತದ ತಾಕತ್ತು, ಇನ್ನೂ ಬರವಣಿಗೆ ಗೊತ್ತಿಲ್ಲ, ಕಾಗದ ಗೊತ್ತಿಲ್ಲ, ಮಂತ್ರಗಳ ಗೊತ್ತಿಲ್ಲ. ಆವಾಗಿನ 10,000 ವರ್ಷಗಳ ಹಿಂದೆ ಭಾರತ 4 ವೇದಗಳನ್ನು ಈ ಭೂಮಂಡಲಕ್ಕೆ ಕೊಡ್ತದೆ. ಅದ್ಭುತವಾದಂಥ ಗ್ರಂಥಗಳು, ಏನಲ್ಲಿಯ ಸೂತ್ರಗಳು, ಏನು ಅದ್ಭುತವಾದಂಥ ವಿಚಾರಧಾರೆಗಳು ಈ ಜಗತ್ತಿಗೆ ಕೊಡ್ತದ. ವೇದಗಳನ್ನು ಕೊಟ್ಟಿದ್ದು ಅನ್ನೋ ತಡ ಇಲ್ಲ. 108 ಉಪನಿಷತ್ತುಗಳು ಈ ದೇಶದಲ್ಲಿ ಹೊರಗೆ ಹೊಮ್ಮುತ್ತಾವ. ಅದ್ಭುತವಾದಂಥ 18 ಪುರಾಣಗಳು ಈ ದೇಶದಲ್ಲಿ ಹೊರಹೊಮ್ಮುತ್ತವೆ. ಏನು ಅದ್ಭುತವಾದಂಥ 2 ಮಹಾಕಾವ್ಯಗಳು, ರಾಮಾಯಣ, ಮಹಾಭಾರತ. ಅದ್ಭುತವಾದಂಥ 2 ಕಾವ್ಯಗಳು. ಏನಲ್ಲಿ ಜೀವನ, ಏನು ಜೀವನದ ಪದ್ಧತಿ, ಬದುಕು, ಹಿಂದುತ್ವದ ಏನೈತಲ್ಲ ಈ ಕಾವ್ಯಗಳ, ಗ್ರಂಥಗಳ, ಉಪನಿಷತ್ತುಗಳ ಬದುಕು ಒಂದು ಪದ್ಧತಿಯೇ ಹಿಂದುತ್ವ. ಏನು ಅದ್ಭುತವಾದಂಥ 2 ಮಹಾಕಾವ್ಯಗಳನ್ನು ಹೊರಗೆ ತತ್ತು. ಮಹಾಕಾವ್ಯಗಳನ್ನು ಹೊರಗೆ ಬಂದ ತಕ್ಷಣ ಈ ದೇಶದಲ್ಲಿ ಅದ್ಭುತವಾದಂಥ ದಾರ್ಶನಿಕರು ಹೊರಗೆ ಬಂದರು. ಚಾರ್ವಾಕ ದರ್ಶನ, ಜೈನ ದರ್ಶನ, ಬೌದ್ಧ ದರ್ಶನ, ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವ ಮೀಮಾಂಸೆ, ಉತ್ತರ ಮೀಮಾಂಸೆ, ಶಂಕರರ ಅದ್ವೈತ ದರ್ಶನ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯ, ಏನು ಅದ್ಭುತವಾದಂಥ ಶರಣರು, ಸಂತರು, ದಾಸರು ಇಲ್ಲಿಯವರೆಗೆ ಭಾರತದ ದೊಡ್ಡದಂಥ ಕೊಡುಗೆಗಳನ್ನು ಕೊಡ್ತಾ ಬಂತು. ಯಾವ ದೇಶದಲ್ಲಿ ಇಷ್ಟು ಗ್ರಂಥಗಳಿಲ್ಲ. ಇನ್ನೂವರೆಗೆ ಭಾರತೀಯರಿಗೆ ಓದಕ್ಕಾಗಿದ್ದಿಲ್ಲ. ಏನಿಲ್ಲಿಯ ವಿಜ್ಞಾನ. ಭಾರತಕ್ಕೆ ಶೂನ್ಯವನ್ನು ಕೊಟ್ಟವರು, ಜಗತ್ತಿಗೆ ಶೂನ್ಯವನ್ನು ಕೊಟ್ಟವರು ಹಿಂದೂಗಳು. ಜಗತ್ತಿಗೆ ಪುಷ್ಪಕ ವಿಮಾನ ಕೊಟ್ಟವರು ಹಿಂದೂಗಳು. ಏನು ಅದ್ಭುತವಾದಂಥ ಇಲ್ಲಿಯ ವಿಜ್ಞಾನ, ಇಲ್ಲಿಯ ಆಯುರ್ವೇದಿಕ್ ಶಾಸ್ತ್ರ, ಚರಕ, ಶುಶ್ರೂಷು ಎಷ್ಟು ಅದ್ಭುತವಾದಂಥದ್ದು ನೋಡಿ. ಆದರೆ ಇಲ್ಲಿಯ ಬದುಕುವ ಪದ್ಧತಿ ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ರೈತ ಅವನು ಹೇಳ್ತಾನ, ಏನು ಅದ್ಭುತವಾದಂಥ ಮಂತ್ರ ಹೇಳ್ತಾನ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಭೂಮಿ ತಾಯಿಯನ್ನ ಎದ್ದೊಂದುಗಳಿಗೆ ನೆನೆದೇನ. ಇದು ಹಿಂದೂ ಸಂಸ್ಕೃತಿ. ಇಂಥ ನೆಲ ಜಲ ಬದುಕುವ ಪದ್ಧತಿಗೆ ಕೆಲವೊಂದಿಷ್ಟು ಜನ ಹಿಂದೂ ಅಂದರೆ ಅಶ್ಲೀಲ ಶಬ್ದ ಹೇಳಿದಾರಿಲ್ಲೋ. ಹಿಂದೂಗಳಂದ್ರೆ ಚಾರಿತ್ರ್ಯಹೀನರು, ಅಂಧಕಾರದಲ್ಲಿರೋರು, ಮೂಢರು ಅಂತ ವರ್ಣನೆ ಕೆಲವೊಂದಿಷ್ಟು ಮಂದಿ ಮಾಡ್ತಾ ಇದ್ದಾರೆ. ಇಲ್ಲಿಯ ಬದುಕುವ ಪದ್ಧತಿ ಎಷ್ಟು ಚೆನ್ನಾಗಿದೆ. ಶರಣರು ಕಲಿಸಿದ್ರು. ಬೆಳಗ್ಗೆ ಎದ್ದ ತಕ್ಷಣ ಶರಣು ಶರಣಾರ್ಥಿ, ನಮಸ್ಕಾರ, ರಾಮ್ ರಾಮ್. ಏನು ಪದ್ಧತಿ, ಎಷ್ಟು ಅದ್ಭುತವಾದಂಥ ಬದುಕನ್ನು ಕಲಿಸಿದ್ದಾರೆ. ಆದ್ರೆ ಇಲ್ಲಿವರೆಗೆ ನೋಡುತ್ತಾ ಇದ್ದೇವೆ, ಇಲ್ಲಿಯ ಶಿಕ್ಷಣ ಪದ್ಧತಿ ಯಾವ ದೇಶದಲ್ಲಿಯೂ 260 ರಾಷ್ಟ್ರಗಳಲ್ಲಿ ಯಾವ ದೇಶದಲ್ಲಿ ಶಿಕ್ಷಣ ಪದ್ಧತಿ ಇಲ್ಲ. ನಮ್ಮ ದೇಶದಲ್ಲೇ ವೇದಗಳ ಕಾಲ, ಉಪನಿಷತ್ತುಗಳ ಕಾಲ, ರಾಮಾಯಣ ಮಹಾಭಾರತ ಕಾಲದಲ್ಲೇ ಗುರುಕುಲಗಳಿದ್ದು. ಎಂಥ ಗುರುಕುಲಗಳು, ನಳಂದ, ತಕ್ಷಶಿಲಾ, ಎಂಥ ವಿಶ್ವವಿದ್ಯಾಲಯಗಳು. ಈಗ ವಿಶ್ವವಿದ್ಯಾಲಯ ಇಂಡಿಯಾದಲ್ಲಿ
ನಳಂದ ವಿಶ್ವವಿದ್ಯಾಲಯ 1ನೇ ಶತಮಾನಕ್ಕಿಂತ ಪೂರ್ವದಲ್ಲೇ ಏನು ಅದ್ಭುತವಾದಂಥ ಗ್ರಂಥಗಳು, ಎಷ್ಟಂತಂದ್ರೆ 10,000ಕ್ಕಿಂತ ಹೆಚ್ಚು ಗ್ರಂಥಗಳು ನಳಂದ ವಿಶ್ವವಿದ್ಯಾಲಯದಲ್ಲಿತ್ತು. ಈಗಿನ ಮುಂದುವರೆದಂಥ ರಾಷ್ಟ್ರ ಯಾರು? ಚೀನಾದ ಹುಯೆನ್ ತ್ಸಾಂಗ್ ನಮ್ಮ ನಳಂದ ವಿಶ್ವವಿದ್ಯಾಲಯಕ್ಕೆ ಅಧ್ಯಯನ ಮಾಡಲು ಬರುತ್ತಾನೆ. ಎಂಥ ಸಂಸ್ಕೃತಿ, ಏನು ಪದ್ಧತಿ, ಏನು ಬದುಕುವ ಕಲೆ. ಆದರೆ ನಳಂದ ವಿಶ್ವವಿದ್ಯಾಲಯಕ್ಕೆ ಬೆಂಕಿ ಹಚ್ಚಿದವರು ಯಾರು? ಇಲ್ಲಿಯ ಸಂಸ್ಕೃತಿಯನ್ನು ಹಾಳು ಮಾಡಿದಂಥವ್ರು ಯಾರು? ಇಲ್ಲಿಯ ಜನಾಂಗವನ್ನು ಕೆಡಿಸಿದಂಥವ್ರು ಯಾರು? ಇನ್ನುವರೆಗೆ ಭಾರತೀಯರು, ಹಿಂದೂಗಳಾದಂಥ ನಾವೆಲ್ಲ ಒಂದರ ದೇಶದ ಮೇಲೆ ಅಟ್ಯಾಕ್ ಮಾಡಿದ್ದೇವೆ, ಒಂದರ ದೇಶದ ಸಂಸ್ಕೃತಿಯನ್ನು ಹಾಳು ಮಾಡಿದ್ದೇವೆ. ಭಾರತೀಯರು ವಿಶ್ವದ ತುಂಬ ಬೇಕಾದಲ್ಲಿ ಹೋದರೂ ಬದುಕುವ ಪದ್ಧತಿಯನ್ನು ಕಲಿಸೋರು ಯಾರಾದರೂ ಇದ್ರ ಅದು ನನ್ನ ಹಿಂದೂ ಧರ್ಮದವರು ಮಾತ್ರ ಸಾಧ್ಯತೆ ಅದ. ಆದರೆ ನಳಂದ ವಿಶ್ವವಿದ್ಯಾಲಯನ ಹಾಳು ಮಾಡಿದವರು ಯಾರು? ಭಕ್ತಿಯಾರ್ ಖಿಲ್ಜಿ, ಲಪಂಗ್ರ ಆಗಮನ. ಇಸ್ಲಾಂ ರಾಷ್ಟ್ರ ಜಗತ್ತಿಗೆ ಏನು ಕೊಡ್ತು? ಒಂದು ಸಲ ವಿಚಾರ ಮಾಡಿ. ಇಸ್ಲಾಂ ರಾಷ್ಟ್ರ ಜಗತ್ತಿಗೆ ಏನು ಕೊಡ್ತು? ಗಜನಿ, ಗೋರಿ, ಬಾಬರ್, ತುಘಲಕ್, ಆದಿಲ್ ಶಾಹಿ, ಟಿಪ್ಪುನವರೆಗೆ ವಿಚಾರ ನೋಡಿ. ಇಲ್ಲಿವರೆಗೆ ಇತಿಹಾಸ ತುಂಬ ನೋಡಿ ಯಾರನ್ನು ಕೊಟ್ಟಿದೆ. ಈ ದೇಶದಲ್ಲಿ ಎಲ್ಲ ಹೆಸರುಗಳ ನೋಡಿ. ಬಾಬರ್ ಏನು ಮಾಡ್ಯ ನೋಡಿ, ಗಜನಿ ಏನು ಮಾಡ್ಯ ನೋಡಿ, ತುಘಲಕ್ ಏನು ಮಾಡ್ಯ ನೋಡಿ. ಇಲ್ಲಿಯ ಮಂದಿರಗಳನ್ನು ಸರ್ವನಾಶ. ವೇದಿಕೆ ಮೇಲೆ ಶಿಕ್ಷಕರು ಇದ್ರೂ ಇರಬಹುದು. ಜನವರಿ 26, ಆಗಸ್ಟ್ 15 ಬಂದ್ರೆ ನಮ್ಮ ಎಲ್ಲ ಶಾಲೆಗಳಲ್ಲಿ ಮಕ್ಕಳಿಗೆ ಭಾಷಣ ಬರೆದು ಕೊಡ್ತಾರೆ ಎಲ್ಲ ಶಿಕ್ಷಕರು. ಏನತ್ತ? ಕೆಂಪು ಮಸಡಿ ಮಂಗ್ಯಗಳು ಈ ದೇಶವನ್ನು ಆಳಿದರು, ಬ್ರಿಟಿಷರು ಆಳಿದರು, ಕದ್ಕೊಂಡು ಹೋದರು, ಅದನ್ನು ಓದ್ರು, ಇದನ್ನು ಓದ್ರು. ನಮ್ಮೆಲ್ಲ ಮಾಸ್ತರ್ಗಳು ಇದನ್ನೇ ಬರೆದಿದ್ದಾರೆ. ಒಂದು ಸಲ ಇಲ್ಲಿವರೆಗೆ ನಮ್ಮ ಶಾಲೆಯಲ್ಲಿ ಕಲಿಸುವಂಥ ಎಲ್ಲ ಮಾಸ್ತರ್ಗಳು, ಶಿಕ್ಷಕರು ಲಪಂಗನಾದಂಥ ಗಜನಿ ಎಟ್ಟು ಓದಾನು, ಗೋರಿ ಎಟ್ಟು ಓದಾನು, ತುಘಲಕ್ ಎಟ್ಟು ಹಾಳು ಮಾಡ್ಯಾನು, ಬಾಬರ್ ಎಟ್ಟು ಹಾಳು ಮಾಡ್ಯಾನು, ಆದಿಲ್ ಶಾಹಿ ಎಟ್ಟು ಹಾಳು ಮಾಡ್ಯಾನು, ಶಾಜಾನ್ ಎಟ್ಟು ಹಾಳು ಮಾಡ್ಯಾನ ಇಲ್ಲಿವರೆಗೆ ಮಾಸ್ತರ್ ಹೇಳಿಕೆ ಕೊಡಲಿಲ್ಲ. ಯಾಕೆ? ಮಾಸ್ತರ್ಗಳು ಎದ್ದು ಡಬಕ್ ಡಬಕ್ ಬಡಿತೈತಿ ಯಾವರೆ ಬಂದ್ಗಿಂದಾನು. ನಮ್ಮ ಮಕ್ಕಳ ಬಾಯಲ್ಲಿ ಬರೇ ಇತಿಹಾಸವನ್ನು ತೆಗೆದು ನೋಡಿ. ಇಲ್ಲಿವರೆಗೆ ನಮ್ಮ ದೇಶದ ಇತಿಹಾಸವನ್ನು ಗಜನಿ ಬಾರಿ, ಗೋರಿ ಬಾರಿ, ಬಾಬರ್ ಬಾರಿ, ತುಘಲಕ್ ಬಾರಿ, ಆದಿಲ್ ಶಾಹಿ ಬಾರಿ ಎಲ್ಲ ಹಲ್ಕಟ್ ನನ್ನ ಮಕ್ಕಳ ಬಾರಿ. ಇತಿಹಾಸ ನೋಡಿ ಎಲ್ಲರೂ ಕಲಿಸೋದಾದನೆ. ರಾಬರ್ಟ್ ಕ್ಲೈವ್ ಕೆಟ್ಟತ್ ಕಲಿಸಿದ್ರು. ವಿಚಾರ ಹೆಂಗ ನೋಡಿ. ನೋಡಿ ಇಲ್ಲಿಯ ಮಂದಿರಗಳು ಯಾರಿಂದ ಹಾಳಾಗ್ಯ ನೋಡಿ. 1000 ವರ್ಷದ 10,000 ವರ್ಷ ಇತಿಹಾಸ, 8,000 ವರ್ಷದ ಇತಿಹಾಸಗಳ ಹಿಂದೆ ರಾಮನ ಅವತಾರ, ರಾಮಾಯಣ ಅವತಾರ, ರಾಮ ಮಂದಿರ ಅಯೋಧ್ಯ. ಇಲ್ಲಿಯವರೆಗೆ ರಾಮ ಮಂದಿರ ನಮ್ಮ ದೇಶಕ್ಕೆ ಕಟ್ಟಕ್ಕಾಗಲಿಲ್ಲ. ವಿಚಾರ ಹೇಳಿ. ಇಲ್ಲಿವರೆಗೆ ರಾಮ ಮಂದಿರ ಬಾಬರನ ಬಾರಿ ತಿಳ್ಕೊತ್ ಕೂತಿದ್ದೇವೆ. 10,000 ವರ್ಷದ ಹಿಂದೆ ಮಹಾಕಾವ್ಯಗಳು ಇಲ್ಲಿ ನಡೆದಾಡಿದಂಥ ರಾಮ, ಈ ದೇಶದ ರಾಮ ಮಂದಿರ ಕಟ್ಟಕ್ಕೆ ನಮಗೆ 2 ದಿವಸ ವಿಚಾರದ ನೋಡಿ. ಕಾಶಿಯ ವಿಶ್ವನಾಥ ಮಂದಿರ ಜಾರ್ ಆವತ್ತಿನ ಕಾಲಕ್ಕ ಅಹಿಲ್ಯಾಬಾಯಿ ಹೋಳ್ಕರ್ನಂತ ಹೆಣ್ಮಗಳು ತಾಯಿ ಜಾರ್ ಹೊರಗೆ ಬಂದ ಕಾಶಿ ವಿಶ್ವನಾಥ್ ಮಂದಿರವನ್ನು ಕಟ್ಟಲಿಲ್ಲ ಅಂದ್ರ ನಾವೆಲ್ಲ ಹಿಂದೂಗಳು ಜ್ಞಾನಮಾಪಿ ಮಸೂತಿಗೆ ನಮಸ್ಕಾರ ಮಾಡಬೇಕಾಗಿತ್ತು. ವಿಚಾರ ಹೆಂಗೆ ನೋಡಿ. ಈ ದೇಶದಲ್ಲಿ ಎಲ್ಲ ಮಂದಿರಗಳು ಹಾಳಾದು. ಲವ್ ಜಿಹಾದ್ಗಳಿಂದ ಇಲ್ಲಿಯ ಹೆಣ್ಮಕ್ಳೆಲ್ಲ ಬದಲಾದರು. ನೀವು ಏನೋ ಧೈರ್ಯದಿಂದ ಬಂದರಿವ, ಬರುವಾಗೇನು ಬುರುಕಾದ ತಂದರೇನುವ? ಯಾಕೆ ಡೌಟ್ ಬಂದದ? ಆತ್ಮೀಯರ ವಿಚಾರ ಹೆಂಗದ ನೋಡಿ. ಈ ದೇಶದಲ್ಲಿ ಈ ದೇಶದ ಸಂಸ್ಕೃತಿ ಇಲ್ಲಿಯ ಜನಾಂಗವನ್ನು ಹಾಳು ಮಾಡಬೇಕಂತ ತಿಳ್ಕೊಂಡ ಯಾವ ರೀತಿ ನಡೆಸಿದಾರೆ ನೋಡಿ. ಇಲ್ಲಿಯ ಪದ್ಧತಿಗಳನ್ನು ಕೆಡಿಸ್ಬೇಕು. ನಾವು ಇಲ್ಲಿ
ಗೋಮಾತೆಯನ್ನು ರಕ್ಷಣೆ ಮಾಡ್ತೀವಿ, ಗೋಮಾತೆಯನ್ನು ಪೂಜೆ ಮಾಡ್ತೀವಿ. ಇಲ್ಲಿವರೆಗೆ ಗೋ ಕಟ್ ಮಾಡೋದನ್ನು ನಿಲ್ಲಿಸಿದಾರ. ನೀವೆಲ್ಲ ಹಿಂದೂಗಳು ಬಾಯಿ ಬಾಯಿ ಅನ್ಕೋತ ನಾವು ಹಂಗ ಬಂದೀವಿ. ಗೋಮಾತೆಯನ್ನು ರಕ್ಷಣೆ ಮಾಡಕ್ಕೆ ನಮ್ಮ ಕಡೆಯಿಂದ ಆಗ್ತಾ ಇಲ್ಲ. ಮಂದಿರಗಳನ್ನು ರಕ್ಷಣೆ ಮಾಡ್ತಕ್ಕಾಗ್ತಾ ಇಲ್ಲ. ಎಷ್ಟೊಂದು ಮಂದಿರಗಳು ತತ್ತರಿಸುವುದು. ಬೇಕಾದ್ರೆ ಒಂದ್ಸಲ ವಿಚಾರ ಮಾಡಿ, ಹಂಪಿಯನ್ನು ನೋಡಿ, ಹಂಪೆಯನ್ನು ನೋಡಿ, ಎಲ್ಲ ಮಂದಿರಗಳು ಹಾಳವಾದು. ನಿಮ್ಮ ವಿಜಯಪುರ ಜಿಲ್ಲೆ ದೊಡ್ಡದಾದಂಥ ಗುಮ್ಮಟ ಯಾವುದ್ರಿ? ಯಾರು ಕಟ್ಟ್ರಿ? ಭಯಪಟ್ಟು ಮಾಡ್ಯಾರ ನೀವು. ವಿಜಯಪುರ ಜಿಲ್ಲೆದಾಗ ರಕ್ತಗತ್ತದ. ಯಾರು ಕಟ್ಟ್ರವ ಗೋಳಗುಮ್ಮಟ? ಆದಿಲ್ ಶಾ. ಹಂಪಿಯನ್ನು ಯಾರು ಕಟ್ಟರು? ಅವನವನು ಯಾವ ತೆಗೆದಪ್ಪ ಇದನ್ನ? ಎಲ್ಲಿ ಬರ್ತದ ಕ್ವಶನ? ಹಂಪಿ ಯಾರು ಕಟ್ಟಿದ್ರು? ಬಾದಾಮಿ ಯಾರು ಕಟ್ಟರು? ಐಹೊಳೆ ಯಾರು ಕಟ್ಟರು? ಪಟ್ಟದ ಕಲ್ಲನ್ನು ಯಾರು ಕಟ್ಟಿದ್ರು? ನಮ್ಮ ಜನತೆಗೆ ಬರಲಿಲ್ಲ. ಇಲ್ಲಿವರೆಗೆ ನಾವು ಕಲಿತದ್ದು ಎಲ್ಲ ಶಾಲೆಗಳಲ್ಲೇ ಪಠ್ಯ ಪುಸ್ತಕದಲ್ಲೇ ಅರೇ ಗಜ್ನಿ, ಗೋರಿ, ಬಾಬರ್, ತುಘಲಕ್, ಆದಿಲ್ ಶಾಹಿ ತಕ ಎಲ್ಲ ಇವರೇ ಬಾರಿ. ಛತ್ರಪತಿ ಶಿವಾಜಿ ಮಹಾರಾಜದ ಹೆಸರು ಬರಲಿಲ್ಲ, ಸಂಗೊಳ್ಳಿ ರಾಯನ ಹೆಸರು ಬರಲಿಲ್ಲ, ಸಂಭಾಜಿ ಮಹಾರಾಜನ ಹೆಸರು ಬರಲಿಲ್ಲ. ಅರೇ ಕಿತ್ತೂರು ರಾಣಿ ಚೆನ್ನಮ್ಮ ಹೆಸರಿಲ್ಲ, ಒಣಕಿ ಒಬ್ಬವನ ಹೆಸರಿಲ್ಲ, ಅರೇ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೆಸರಿಲ್ಲ. ಏನು ನಮ್ಮ ಹೋರಾಟಗಾರರು ಇವ್ರು ಯಾರೂ ಬಾರಿನ ಆಗಲಿಲ್ಲ. ಬರೇ ಇಲ್ಲಿವರೆಗೆ ಅವ್ರದಾಗ ಕಲಿಸ್ರು, ಅವ್ರದಾಗ ಕಲ್ತೀವಿ, ಅವ್ರದಾಗ ಹೇಳಿಕೆ ಹೊಂಟಿದೀವಿ. ನಮಗೆ ಯಾಕೆ ಬರ್ತಾ ಇಲ್ಲ? ಪಠ್ಯ ಪುಸ್ತಕದಲ್ಲಿ ಅವುಗಳು ಇಲ್ಲವೇ ಇಲ್ಲ. ಹೇಳುವಂಥ ಶಿಕ್ಷಕರು ಹೊರಗೆ ಬರ್ತಾ ಇಲ್ಲ. ಯಾಕೆ ಹೊರಗೆ ಬರ್ತಾ ಇಲ್ಲ? ಎಲ್ಲೇರೇ ಗಜನಿ ಕೆಟ್ಟ, ಗೋರಿ ಕೆಟ್ಟ, ಬಾಬರ್ ಕೆಟ್ಟ, ತುಘಲಕ್ ಕೆಟ್ಟ ಎಲ್ಲೇರು ಹೇಳಂದ್ರೆ ನೌಕರಿಯಿಂದ ತೆಗೆದಿದ್ದಾರ ಎಲ್ಲ ಮಾಸ್ತರ್ಗಳು ಅನಿಸ್ತಾವ. ಜೈಲಿನಾಗ ಹಾಕಿಕ್ಯಾರತ್ತ. ಯಾಕೆ? ನೌಕರಿ ಇದ್ರೆ ಸಾಕತ್ತ ಅವ್ರತ್ತಾರ. ಈ ದೇಶದ ಮೇಲೆ ದಾಳಿಗಳನ್ನು ನೋಡಿ, ಈ ದೇಶದ ಮೇಲೆ ಹಲ್ಲೆಗಳನ್ನು ನೋಡಿ, ಈ ದೇಶವನ್ನು ಯಾವ ರೀತಿ ಅತ್ಯಾಚಾರಗಳನ್ನು ನೋಡಿ. ಅರೇ ನಮ್ಮ ದೇಶದ ಮೇಲೆ ಇಲ್ಲಿವರೆಗೆ ನೋಡಿ